ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಮರ ಕಡಿಯುವವನು ವಾಸವಾಗಿದ್ದನು. ಪ್ರತಿದಿನ ಕಾಡಿಗೆ ಹೋಗಿ ಮರಗಳನ್ನು ಕತ್ತರಿಸಿ ಅದನ್ನು ಮಾರಾಟ ಮಾಡಿ ತನ್ನ ಜೀವನ ನಡೆಸುತ್ತಿದ್ದ. ಒಂದು ದಿನ ನದಿಯ ದಡದಲ್ಲಿ ಮರ ಕಡಿಯುತ್ತಿರುವಾಗ ಅವನ ಕಬ್ಬಿಣದ ಕೊಡಲಿ ಕೈತಪ್ಪಿ ನದಿಗೆ ಬಿದ್ದಿತು. ಅವನು ತುಂಬಾ ದುಃಖಪಟ್ಟು ಅಳತೊಡಗಿದ. ಆಗ ನದಿಯ ದೇವತೆ ಕಾಣಿಸಿಕೊಂಡು ಮೊದಲು ಚಿನ್ನದ ಕೊಡಲಿಯನ್ನು ತೋರಿಸಿ, ಇದು ನಿನ್ನದಾ ಎಂದು ಕೇಳಿತು. ಮರ ಕಡಿಯುವವನು, ಇಲ್ಲ, ಅದು ನನ್ನದಲ್ಲ ಎಂದು ಸತ್ಯ ಹೇಳಿದ. ನಂತರ ಬೆಳ್ಳಿಯ ಕೊಡಲಿಯನ್ನು ತೋರಿಸಿದಳು. ಆದರೂ ಮರ ಕಡಿಯುವವನು ಅದು ನನ್ನದಲ್ಲ ಎಂದನು. ಕೊನೆಗೆ ಕಬ್ಬಿಣದ ಕೊಡಲಿಯನ್ನು ತೋರಿಸಿದಾಗ, ಹೌದು, ಇದು ನನ್ನ ಕೊಡಲಿ ಎಂದು ಸಂತೋಷದಿಂದ ಹೇಳಿದ. ಮರ ಕಡಿಯುವವನ ಪ್ರಾಮಾಣಿಕತೆಯನ್ನು ನೋಡಿ ನದಿ ದೇವತೆ ಸಂತೋಷವಾದಳು. ಮರ ಕಡಿಯುವವನಿಗೆ ಬಹುಮಾನವಾಗಿ ಚಿನ್ನದ, ಬೆಳ್ಳಿಯ ಮತ್ತು ಕಬ್ಬಿಣದ 3 ಕೊಡಲಿಗಳನ್ನು ಕೊಟ್ಟಳು. ಮರ ಕಡಿಯುವವನು ದೇವತೆಗೆ ಧನ್ಯವಾದ ಹೇಳಿ ಸಂತೋಷದಿಂದ ಮನೆಗೆ ಹೋದನು.